ನಮಸ್ಕಾರ ಎಲ್ರಿಗೂ. ನಾನು ವಿಮಾ ಅಬೆ ಕನ್ನಡ ಬ್ಲಾಗ್ಸ್ಗೆ ಎಲ್ಲರೂ ಬನ್ನಿ. ಇದು ಏಕಾದಶಿ ಮತ್ತು ದ್ವಾದಶಿ 2 ದಿನದ ಬ್ಲಾಗ್ ಆಗಿರುತ್ತೆ. ಏಕಾದಶಿ ದ್ವಾದಶಿ ಆಚರಣೆ ಅಲ್ಲದೆ ಅವತ್ತು ಕ್ಲೀನಿಂಗ್ ಕೆಲಸ ಕೂಡ ತುಂಬ ಇತ್ತು. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಶುಕ್ರವಾರ ಅಲ್ವಾ, ಅಷ್ಟರೊಳಗೇನೆ ಮನೆಗೆಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು. ಹಾಗೆ ಬರೀ ಮನೆ ಕ್ಲೀನಿಂಗ್ ಒಂದೇ ಅಲ್ಲ, ಜೊತೆಗೆ ಶಾಪಿಂಗ್ ಕೂಡ ಇತ್ತು. ತುಂಬ ಓಡಾಟಗಳೆಲ್ಲ ಇತ್ತು. ಅದ್ರ ಮಧ್ಯೆನೇ ಮನೆಯೆಲ್ಲ ಸ್ವಚ್ಛ ಮಾಡ್ಕೊಂಡು ಅದಕ್ಕೂ ಟೈಮ್ ಕೊಟ್ಕೊಂಡು, ವರಮಹಾಲಕ್ಷ್ಮಿ ಅಂದರೆ ನಮಗೆಲ್ಲ ಒಂದು ರೀತಿ ಖುಷಿಯಾಗಿರೋ ಹಬ್ಬ ನೋಡಿ. ಹಾಗಾಗಿ ಯಾವುದು ಕೂಡ ಕಷ್ಟ ಅನ್ನಿಸ್ಲಿಲ್ಲ. ಸುಮಾರು ಬಟ್ಟೆಗಳಿತ್ತು. ಬಟ್ಟೆಗಳೆಲ್ಲ ಮಡ್ಚಿರೋ ಬಟ್ಟೆಗಳನ್ನೇ ತಿರ್ಗಾ ಮಡ್ಚಬೇಕಿತ್ತಲ್ಲ, ಅದು ಸ್ವಲ್ಪ ಕಷ್ಟ ಆಗ್ತಿತ್ತು. ಆದ್ರೂ ವಾರ್ಡ್ರೋಬೆಲ್ಲ ಕ್ಲೀನ್ ಮಾಡಲೇಬೇಕು ಅಂತೇಳಿ ಇದು ತೊಳ್ದಾಕಿರೋ ಬಟ್ಟೆಗಳನ್ನೆಲ್ಲ ಮೊದಲು ಮಡ್ಚೆತ್ತಿಟ್ಕೊಂಡ್ಬಿಟ್ಟೆ. ಆಮೇಲೆ ವಾರ್ಡ್ರೋಬ್ ಕಡೆ ಬಂದು ನೋಡಿದೆ. ಅದು ನೋಡಿದ ತಕ್ಷಣವೇ ನನಗೆ ಯೋಚನೆ ಬಂತು, ಇಷ್ಟೊಂದು ಬಟ್ಟೆಗಳು ನಮ್ಮ ಹತ್ರ ಇರುತ್ತಾ ಅಂತ. ಹೆಣ್ಮಕ್ಳು ಎಲ್ಲರೂ ಸಾಮಾನ್ಯವಾಗಿ ಹೇಳ್ತಿರ್ತಾರೆ, ನನ್ನ ಹತ್ರ ಬಟ್ಟೆಗಳಿಲ್ಲ, ನನ್ನ ಹತ್ರ ಬಟ್ಟೆಗಳಿಲ್ಲ ಅಂತ. ತೊಗೊಳ್ಳುವಾಗ ಏನು ಕಷ್ಟ ಅಂತ ಅನಿಸಲ್ಲ. ತೊಗೊಂಡು ಈ ರೀತಿ ಇಟ್ಕೊಂಡು ಅದನ್ನು ಕ್ಲೀನ್ ಮಾಡುವಾಗ ಇರುತ್ತಲ್ಲ, ಇಷ್ಟೊಂದು ಬಟ್ಟೆಗಳಿದೆಯಾ ನನ್ನ ಕಡೆ ಅಂತ ಅನಿಸುತ್ತೆ. ಹಾಗೆ ಕ್ಲೀನ್ ಮಾಡುವಾಗ ಹಳೆ ಬಟ್ಟೆಗಳೆಲ್ಲ, ಹಳೆ ವಸ್ತುಗಳೆಲ್ಲ ಸಿಕ್ಕಾಗ ಅದೊಂಥರ ಖುಷಿಯಾಗುತ್ತೆ. ಹಾಗೆ ನನಗೂ ಮನೆ ಕ್ಲೀನ್ ಮಾಡಬೇಕಾದ್ರೆ ಸುಮಾರಷ್ಟು ಫೋಟೋಸ್ ಆಗಲಿ, ಸುಮಾರಷ್ಟು ಮೆಮೊರೀಸ್ ಆಗಲಿ ಸಿಕ್ತು. ಇದು ನನ್ನ ಮಕ್ಕಳು ಫೋಟೋ, ಹಾಗೆ ನನ್ನ ಫ್ಯಾಮಿಲಿ ಫೋಟೋ. ಇದನ್ನು ವಾರ್ಡ್ರೋಬಲ್ಲಿ ಹಾಗೆ ಇಟ್ಟಿದ್ವಿ. ಯಾಕೆಂತಂದರೆ ಈ ಮನೆಗೆ ಹೊಸ್ದಾಗಿ ಬಂದಿರೋದ್ರಿಂದ ಮೊಳೆ ಹೊಡಿಯೋದಕ್ಕೆ ಅವಕಾಶ ಇಲ್ಲ. ಹಾಗಾಗಿ ನಾನು ಅದನ್ನು ವಾರ್ಡ್ರೋಬಲ್ಲಿ ಇಟ್ಟಿದ್ದೆ. ನೋಡೋಣ, ಮೊಳೆ ಹೊಡೆದು ಹಾಕಿದ್ರೆ ಆಯಿತು ಅಂತೇಳಿ. ಅಷ್ಟರೊಳಗೆ ನನ್ನ ಮಕ್ಕಳು ಬರ್ತಡೇ ಬಂತು. ಆವಾಗಲೂ ಕೂಡ ಡೆಕೋರೇಷನ್ ಅದು ಇದು ಅಂತೇಳಿ ನಾವು ಮೊಳೆ ಹೊಡೆದಿರೋ ಡೆಕೋರೇಷನ್ ಮಾಡಬೇಕಿತ್ತು. 2 ಕಡೆ ಮೊಳೆ ಹೊಡೆದ್ವಿ. ಅದನ್ನು ಓನರ್ ಕೂಡ ವಿಚಾರಿಸಿದ್ರು. ನಾವು ಹಾಗಾಗಿ ಫೋಟೋ ಕೂಡ ಹಾಗೆ ಎತ್ತಿಟ್ಟಿದ್ದೀನಿ. ನೋಡೋಣ, ಇಷ್ಟರಲ್ಲೇ ಅದನ್ನೆಲ್ಲಾದರೂ ಒಂದು ಕಡೆ ಪ್ಲೇಸ್ ಮಾಡೋಣ ಅಂತೇಳಿ ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ ಅಷ್ಟೇ. ಈ ವಾರ್ಡ್ರೋಬಲ್ಲಿ ನನ್ನ ಮತ್ತು ನನ್ನ ಹಸ್ಬೆಂಡ್ದು ಬಟ್ಟೆ ಮಾತ್ರ ಇದೆ. ಮಕ್ಕಳು ಬಟ್ಟೆ ಬೇರೆ ವಾರ್ಡ್ರೋಬಲ್ಲಿದೆ. ನಾನು ಹೀಗೇ ಡಿವೈಡ್ ಮಾಡಿ ಇಟ್ಟಿದ್ದೀನಿ. ಈ ಮನೆಗೆ ಬಂದರೆ ಸ್ವಲ್ಪ ಸ್ಪೇಷಿಯಸ್ ಆಗಿದೆ ವಾರ್ಡ್ರೋಬ್ಸ್ ಎಲ್ಲ, ಹಾಗಾಗಿ ಡಿವೈಡ್ ಮಾಡಿ ಇಟ್ಟಿದ್ದೀನಿ ಅಷ್ಟೇ. ಇವತ್ತು ಈ ಒಂದು ಬೆಡ್ರೂಮು ಮತ್ತು ನಮ್ಮ ಬಟ್ಟೆಗಳಿರ್ತಕ್ಕಂಥ ವಾರ್ಡ್ರೋಬ್ ಮಾತ್ರ ಕ್ಲೀನ್ ಮಾಡೋಕ್ಕಾಯಿತು. ಹಾಗೆಯೇ ಮನೆ ಕೆಲಸ ಕೂಡ ತುಂಬ ಬಾಕಿ ಇತ್ತಲ್ವ, ಹಾಗಾಗಿ ನಾನು ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿದೆ. ಇನ್ನು ಇದು ಮಾರನೇ ದಿನ ದ್ವಾದಶಿ ದಿನದ ಬ್ಲಾಗ್ ಆಗಿರುತ್ತೆ. ಆವತ್ತಿನ ದಿನ ಇಷ್ಟೇ ನಾನು ವಿಡಿಯೋ ಮಾಡ್ಕೊಂಡಿದ್ದು. ಅಡುಗೆ ಮಾಡಬೇಕಿತ್ತಲ್ವ, ಬೆಳಗ್ಗೆನೇ 6:30ಗೆಲ್ಲ ನೈವೇದ್ಯ ಆಗಿ ಊಟ ಕೂಡ ಆಗಬೇಕಿತ್ತು. ಹಾಗಾಗಿ ಈ ಥರ ತುಂಬ ಅಂದರೆ ತುಂಬ ಸರಳವಾಗಿ ನಾನು ಅಡುಗೆ ಕೂಡ ಮಾಡ್ಕೊಂಡಿದ್ದೀನಿ. ಅನ್ನ, ಬೇಯಿಸಿರೋ ಚಟ್ನಿ, ಶಾವಿಗೆ ಖೀರು, ಬಾಳೆಕಾಯಿ ಬಜ್ಜಿ ಮತ್ತು ಮಜ್ಜಿಗೆ, ಇಷ್ಟನ್ನು ಮಾತ್ರ ಮಾಡ್ಕೊಳ್ಳೋದಕ್ಕಾಗಿದ್ದು. ಅಷ್ಟು ಬೆಳಗ್ಗೆ ನಾನು ಅದನ್ನು ಮಾತ್ರ ಮಾಡಿಕೊಂಡೆ. ಮೊದಲನೇದಾಗಿ ನಾನು ಬೇಯಿಸಿರೋ ಚಟ್ನಿಗೆ ಮಾಡ್ಕೊಳ್ಳೋದಕ್ಕೆ ಹಸಿರು ಮೆಣಸಿನ್ಕಾಯಿ ಮತ್ತು ಟೊಮೆಟೊನ ಬೇಯಿಸೋದಕ್ಕೆ ಇಟ್ಕೊಂಡ್ಬಿಟ್ಟೆ. ಅದಾದಮೇಲೆ ನಾನು ಚಟ್ನಿಗೆ ಬೇಕಾಗಿರ್ತಕ್ಕಂಥ ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡೆ. ಜೊತೆಗೆ ಬಾಳೆಕಾಯಿ ಬಜ್ಜಿಗೆ ಬಾಳೆಕಾಯಿ ಕೂಡ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡೆ. ಈ ಕಡೆ ಶಾವಿಗೆ ಖೀರಿಗೆ ರೆಡಿ ಮಾಡ್ತಾಯಿದ್ದೆ. ಶಾವಿಗೆ ಖೀರನ್ನು ಹಾಲಲ್ಲೇ ಬೇಯಿಸಿದರೆ ಖೀರು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಯಾವಾಗಲೂ ಕೂಡ ಹಾಲಿನಲ್ಲೇ ಮಾಡೋದು. ಇನ್ನು ಪ್ರತಿ ಸಾರಿನೂ ಅಂದರೆ ನಾಗರ ಪಂಚಮಿಯಿಂದ ಇಲ್ಲಿವರೆಗೂ ಬರೀ ಬೆಲ್ಲದ ಐಟಮ್ಸೇ ತಿಂದಿದ್ದಾಯಿತು. ಹಾಗಾಗಿ ಮನೇಲಿ ಸ್ವಲ್ಪ ಸಕ್ಕರೆ ಮಿಕ್ಕೋಗಿತ್ತು ಲಾಸ್ಟ್ ಮಂತ್ ತಂದಿರೋದು. ನಾನು ಹಾಗಾಗಿ ಈ ಸರಿ ಸಕ್ಕರೆನ ಬಳಸಿ ಶಾವಿಗೆ ಖೀರು ಮಾಡಿದ್ದೀನಿ. ಇನ್ನು ಬಾಳೆಕಾಯಿ ಬಜ್ಜಿಗೆ ಹಿಟ್ಟನ್ನ ಕಲಸಿ ಇಟ್ಕೊಂಡಿದ್ದೆ, ಅದು ಕೂಡ ನೆಂದಿತ್ತು. ಬಾಳೆಕಾಯಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈ ಕಡೆ ಎಣ್ಣೆ ಕಾಯಿಸ್ಬಿಟ್ಟು ಬಾಳೆಕಾಯಿ ಬಜ್ಜಿಗೂ ಕೂಡ ಬಿಟ್ಕೊಂಡೆ. ಇನ್ನು ಬೇಯಿಸಿಟ್ಟಿರ್ತಕ್ಕಂಥ ಟೊಮೊಟೊ ಮತ್ತು ಹಸಿರು ಮೆಣಸಿನ್ಕಾಯಿ ಕೂಡ ತಣ್ಣಗಾಗಿತ್ತು. ಅದನ್ನು ಮಿಕ್ಸಿಯಲ್ಲಿ ತರಿಯಾಗಿ ರುಬ್ಕೊಂಡೆ. ಇನ್ನು ಅದಕ್ಕೆ ಬೇಳೆ ಕೂಡ ನೆನೆಸಿಟ್ಟಿದ್ದೆ ಅಲ್ವಾ, ಒಂದು ಈರುಳ್ಳಿ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಒಗ್ಗರಣೆ ಹಾಕಿ ಆ ಬೇಳೆನ ಮತ್ತು ಆಲೂಗಡ್ಡೆನ ಹಾಕಿ ಒಂದು 2 ನಿಮಿಷ ಫ್ರೈ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಸಾಂಬಾರು ಪೌಡ್ರು ಹಾಕಿ ಕುದಿಸ್ಬಿಟ್ಟು ಈ ರುಬ್ಬಿಟ್ಟಿರ್ತಕ್ಕಂಥ ಟೊಮೊಟೊ ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕಿ ಉಪ್ಪು ಹಾಕಿ ಒಂದು 2ರಿಂದ 3 ನಿಮಿಷ ಕುದಿಸಿದ್ರೆ ಸಾಕು. ಯಾಕೆ ಅಂತಂದರೆ ಮೊದಲೇ ನಾವು ಟೊಮೊಟೊ ಮತ್ತು ಹಸಿಮೆಣಸಿನ್ಕಾಯಿನ ಕುದಿಸಿರ್ತೀವಲ್ಲ, ಹಾಗಾಗಿ. ಇನ್ನು ಈ ಕಡೆ ಒಂದು ಬೌಲ್ ಮೊಸರು ತಗೊಂಡು ಮಜ್ಜಿಗೆ ಕೂಡ ರೆಡಿ ಮಾಡಿದೆ. ಪಟಾಪಟ್ ಅಂತ ಅಡುಗೆ ಕೆಲಸ ಎಲ್ಲ ಮುಗೀತು. ಇನ್ನು ದೇವ್ರ ನೈವೇದ್ಯ ಕೂಡ ರೆಡಿ ಮಾಡ್ತಾಯಿದ್ದೀನಿ. ದೇವ್ರ ನೈವೇದ್ಯಕ್ಕೆ ಮಾಡಿರೋ ಅಡುಗೆ ಜೊತೆಗೆ 2 ಬಾಳೆಹಣ್ಣು ಸೇರಿಸಿದ್ದೀನಿ, ಹಾಗೆ 1 ಕಪ್ ನೀರು ಕೂಡ. ಇಲ್ಲಿಗೆ ಈ ದ್ವಾದಶಿ ಪಾರಣೆ ಕೂಡ ಮುಗೀತು. ನಾನು ಕೂಡ ಊಟ ಮುಗಿಸಿ ರೆಸ್ಟ್ ಮಾಡೋಣ ಅಂತ ಎಲ್ಲರೂ ಅನ್ಕೊತಾರೆ. ಇಲ್ಲ, ನಾನು ಊಟ ಮುಗಿಸೋ ಅಷ್ಟೊತ್ತಿಗೆ 7-7:30 ಆಗಿತ್ತು. ಅಷ್ಟೊತ್ತಿನಲ್ಲಿ ನಿದ್ದೆನೂ ಮಾಡಬಾರ್ದು. ಆ್ಯಕ್ಚುಲಿ ತುಂಬ ಕೆಲಸನೂ ಬಾಕಿ ಇತ್ತು. ಹಾಗಾಗಿ ನಾನು ಇನ್ನೊಂದು ವಾರ್ಡ್ರೋಬ್ ಅಂದರೆ ಹೇಳಿದ್ದೆ ಅಲ್ವಾ ನೆನ್ನೆ, ನಮ್ಮ ಬಟ್ಟೆಗಳಿರ್ತಕ್ಕಂಥ ವಾರ್ಡ್ರೋಬ್ ಮಾತ್ರ ಕ್ಲೀನ್ ಮಾಡಿದ್ದು ಅಂತ. ಹಾಗಾಗಿ ಇವತ್ತು ನನ್ನ ಮಕ್ಕಳು ಬಟ್ಟೆಗಳಿರ್ತಕ್ಕಂಥ ವಾರ್ಡ್ರೋಬ್ನ ಕ್ಲೀನ್ ಮಾಡಿ ಬೆಡ್ರೂಮ್ನ ಕ್ಲೀನ್ ಮಾಡೋಣ ಅಂತೇಳಿ ಇವತ್ತಿನ ಕೆಲಸ ಇಷ್ಟು ಮಿಕ್ಕಿಸ್ಕೊಂಡಿದ್ದೆ. ಕೆಲಸ ಮಾಡ್ತಾಯಿದ್ರೆ ಸಮಯ ಹೋಗಿದ್ದೇ ಗೊತ್ತಾಗಲ್ಲ. ಹಾಗೆ ನನಗೂ ಕೂಡ ಸಿಕ್ಕಾಪಟ್ಟೆ ಕೆಲಸಗಳಿತ್ತು. ಹಂಗಂತ ಯಾವಾಗಲೂ ಕೆಲಸ ಮಾಡ್ಕೊತಾನೆ ಇದ್ದರೆ ಅದು ಒಂದು ರೀತಿ ಬೇಜಾರು. ಹಬ್ಬ ಅಲ್ವಾ, ಒಂದು ಕಡೆಯಿಂದ ಮನೆ ಕ್ಲೀನ್ ಮಾಡಲೇಬೇಕಿತ್ತು. ಎಲ್ಲೋ ಒಂದು ಕಡೆ ಬಿಟ್ಟರೆ ಅದು ಮನಸ್ಸಿಗೆ ಸರಿ ಅಂತ ಅನ್ನಿಸ್ತಿರಲಿಲ್ಲ. ಹಾಗಾಗಿ ಒಂದು ಕಡೆಯಿಂದ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಇದಿಷ್ಟನ್ನು ಮಾಡಿ ಮುಗಿಸ್ಬಿಡೋಣ ಅಂತೇಳಿ ಧೈರ್ಯ ಮಾಡಿ ಹಾಗೂ ಹೀಗೂ ಮಕ್ಕಳು ಬಟ್ಟೆನೆಲ್ಲ ತೆಗೆದು ಹೊರಗಡೆ ಹಾಕಿ
ಕ್ಲೀನ್ ಮಾಡೋದಕ್ಕೆ ಕೂತ್ಕೊಂಡೆ. ಅಲ್ಲಿ ನನ್ನ ಮಗಳು ಚಿಕ್ಕ ಬಟ್ಟೆ ಒಂದು ಸಿಕ್ತು. ಅದು ನನ್ನ ಮಗಳು ಹುಟ್ಟಿದಾಗ ನಮ್ಮ ಅಣ್ಣ ತಂದುಕೊಟ್ಟಿದ್ದು. ಅದನ್ನು ಹಾಗೆ ಇಟ್ಟಿದ್ದೀನಿ. ಇದು ಒಂದಂತಲ್ಲ, ಸುಮಾರು ಬಟ್ಟೆಗಳನ್ನ ನಾನು ಹಾಗೆ ಎತ್ತಿಟ್ಟಿದ್ದೀನಿ ಕೂಡ. ನನ್ನ ಮಗನ ಬಟ್ಟೆಗಳನ್ನ ಆಲ್ಮೋಸ್ಟ್ ನನ್ನ ಮಗಳಿಗೆ ಹಾಕಿದ್ದೀನಿ. ನನ್ನ ಮಗಳ ಬಟ್ಟೆಗಳು ತುಂಬ ಹೊಸ ಬಟ್ಟೆಗಳೆಲ್ಲ ಹಾಗಾಗಿ ನೆನಪಿಗೆ ಇಟ್ಟಿದ್ದೀನಿ ನಾನು. ಎಲ್ಲ ತಾಯಂದ್ರಿಗೂ ಅದೊಂಥರ ಖುಷಿ ಅಲ್ವಾ, ಮಕ್ಕಳು ಬಟ್ಟೆನ ಆಗಾಗ ತೆಗೆದು ನೋಡೋದು. ನಾನು ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಅಯ್ಯೋ ಇಷ್ಟೊಂದು ಕೆಲಸನ, ಇಷ್ಟೊಂದು ಬಟ್ಟೆಗಳನ್ನೆಲ್ಲ ತೆಗೆದು ಮಡಚಿಡ್ಬೇಕಾ ಅಂತ ಅಂದ್ಕೊಳ್ಳೋವಾಗ ಚಿಕ್ಕ ಬಟ್ಟೆಗಳನ್ನ ನೋಡಿ ಹಾಗಾಗಿ ಖುಷಿ ಆಗ್ತಾಯಿತ್ತು. ಆ ಖುಷಿನ ಅನುಭವಿಸ್ತಾ ಮನೇನ ಕ್ಲೀನ್ ಮಾಡ್ತಾಯಿದ್ದೆ. ಇನ್ನು ಬೆಡ್ರೂಮಲ್ಲಿ ಮಕ್ಕಳದ್ದು ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡಿ ಆಯಿತು. ಇನ್ನು ಹಾಲಲ್ಲಿ ಇರ್ತಕ್ಕಂಥ ದಿವಾನ್ ಕಾಟ್ನ ಕ್ಲೀನ್ ಮಾಡೋಣ ಅಂತ ಬಂದೆ. ನಾನು ಯಾವಾಗಲೂ ದಿವಾನ್ ಕಾಟ್ ಕ್ಲೀನ್ ಮಾಡಬೇಕಾದ್ರೆ ಪ್ರತಿ ಸರಿನೂ ಸುಮಾರಷ್ಟು ಜಿರಳೆಗಳು ಸಿಗ್ತಿತ್ತು. ಈ ಸಾರಿ ಯಾಕೋ ಗೊತ್ತಿಲ್ಲ, ಒಂದು ಜಿರಳೆಗಳು ನನಗೆ ಸಿಗಲಿಲ್ಲ, ಯಾವುದೇ ಕಾಟ ಅಂತ ಅನ್ನಿಸ್ಲಿಲ್ಲ ನನಗೆ. ಇನ್ನು ಹಾಲಲ್ಲಿ ಇರ್ತಕ್ಕಂಥ ದಿವಾನ್ ಕಾಟ್ ಕೂಡ ಕ್ಲೀನ್ ಮಾಡಿ ಆಯಿತು. ಒಳಗಡೆ ಇರ್ತಕ್ಕಂಥ ಕಸ ತೆಗೆದು ದಿವಾನ್ ಕಾಟ್ ಕೂಡ ಒರೆಸಿ ಅದು ಒಣಗೋವರೆಗೂ ವೆಯ್ಟ್ ಮಾಡಿ ಅದರೊಳಗಡೆ ಬೆಡ್ಶೀಟ್ಸು ಹಾಸಿಗೆಗಳನ್ನೆಲ್ಲ ಎತ್ತಿಟ್ಟೆ. ಇನ್ನು ಹಾಲ್ ಮತ್ತು ರೂಮ್ ಕಸ ಗುಡಿಸಿನೆಲ್ಲ ಕೂಡ ಒರೆಸ್ಕೊಂಡ್ಬಿಟ್ಟೆ. ಇಷ್ಟು ಮಾಡೋ ಹೊತ್ತಿಗಾಗಲೇ ಸಂಜೆ ಆಗಿತ್ತು. ಮೇಲ್ಗಡೆ ಬಟ್ಟೆ ಒಣಗಾಕಿದ್ದೆ ಇವತ್ತಿನ ದಿನ ಸ್ವಲ್ಪ ತೊಳೆದು. ವಿಂಡೋಸ್ಗೆ ಕರ್ಟನ್ ಕೂಡ ತಂದು ಅದನ್ನು ಕೂಡ ಹಾಕಿದೆ. ಇವತ್ತಿಗೆ ಈ ಕೆಲಸ ಮುಗೀತು. ಇನ್ನು ಬೆಡ್ರೂಮಲ್ಲಿ ನನಗೆ ಬೆಡ್ ಮೇಲೆ ಬೆಡ್ ಸ್ಪ್ರೆಡ್ ಏನೋ ಹಾಕಿರಲಿಲ್ಲ, ಹಾಗಾಗಿ ಅದನ್ನು ಕೂಡ ಕೆಲಸ ಮುಗಿಸೋಣ ಮೊದಲು ಅಂತೇಳಿ ಬೆಡ್ ಸ್ಪ್ರೆಡ್ನ ಹಾಕಿದೆ. ಬೆಡ್ ಸ್ಪ್ರೆಡ್ ಹಾಕೋ ಅಷ್ಟೊತ್ತಿಗೆ ಗುಡು ಮಾಮ ಬಂದಿದ್ದರು. ಅಂದರೆ ಮಳೆ ಬರೋ ಸೂಚನೆ ಕೂಡ ಸಿಕ್ಕಿತ್ತು. ಹಾಗೆ ಮೇಲ್ಗಡೆಯಿಂದ ತಂದಿರೋ ಕರ್ಟನ್ನ ಬೇಗ ಪ್ಲೇಸ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿದ್ರೆ ಆಯಿತು ಅಂತ ಹೇಳಿ ಅಷ್ಟೊತ್ತಿನಲ್ಲೇ ನಾನು ಒಂದು ಸರಿ ನೆಲ ಕೂಡ ಒರೆಸ್ಕೊಂಡ್ಬಿಟ್ಟೆ. ಇನ್ನು ವಿಂಡೋ ಕರ್ಟನ್ನ ಕೂಡ ಹಾಕಿದ್ದು ಇವತ್ತಿನ ಕೆಲಸ ಕೂಡ ಮುಗಿಸ್ದೆ ನಾನು. ಇನ್ನು ಚಿಕ್ಕ ಪುಟ್ಟ ಕೆಲಸ ಬಾಕಿ ಇದೆ, ಅದನ್ನು ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹಾಗೆ ಶಾಪಿಂಗ್ ಕೂಡ ಇದೆ. ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ವಿಡಿಯೋನ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ನನಗೆ ಬೆಂಬಲವಾಗಿ ನಿಲ್ಲುತ್ತೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಹೋಗಿ ಬರ್ತೀನಿ.